ನೀವು ಹೂಡಿಕೆ ಮಾಡೋದನ್ನ ಆರಂಭಿಸಬೇಕು ಅನ್ಕೊಂಡಿದ್ದೀರಾ ಅಥವಾ ಹೂಡಿಕೆ ಮಾಡಬೇಕು ಆದ್ರೆ ಎಲ್ಲಿ ಇನ್ವೆಸ್ಟ್ ಮಾಡೋದು, ಎಷ್ಟು ಇನ್ವೆಸ್ಟ್ ಮಾಡೋದು ಅನ್ನೋ ಗೊಂದಲದಲ್ಲಿದ್ದೀರಾ? ಹಾಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಇಲ್ಲಿ ನಾನು ನಿಮ್ಗೊಂದು ಸಿಂಪಲ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ತೀನಿ. ಅದನ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಸಾಕು, ಸುಲಭವಾಗಿ ಎಲ್ಲಿ ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದನ್ನ ನೀವೇ ತಿಳ್ಕೊಂಡು ಅಲ್ಲಿ ಹೂಡಿಕೆಯನ್ನ ಆರಂಭಿಸಿ ಯಶಸ್ಸು ಪಡಿಬಹುದು. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಕನ್ನಡ ಚಾನೆಲ್. ನಾನು ಶೇಷಕೃಷ್ಣ ಭಟ್. ಸ್ವಲ್ಪ ದಿನದ ಹಿಂದೆ ನಾನು ನನ್ಗೆ ಗೊತ್ತಿರುವಂತ ಒಬ್ಬ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅನ್ನ ಮೀಟ್ ಮಾಡಿದ್ದೆ. ಆಗ ನಾವಿಬ್ರು ಬಹಳಷ್ಟು ವಿಚಾರಗಳ ಬಗ್ಗೆ ಮಾತಾಡಿದ್ವಿ. ನಾನು ಮಾತಾಡ್ತಾ ಕೇಳಿದೆ, ಇನ್ವೆಸ್ಟ್ ಮಾಡೋದಕ್ಕೆ ಏನಾದ್ರೂ ನಿಯಮ ಇದೆಯಾ ಅಂತ. ಅಂದ್ರೆ ಯಾರು ಎಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಬೇಕು ಅಂತ ನಾವೇ ತಿಳಿದುಕೊಳ್ಳಕ್ಕಾಗುತ್ತಾ ಅಂತ. ಆಗ ಅವರು ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳಿದ್ರು. ಆ ಕಾನ್ಸೆಪ್ಟ್ ಅನ್ನೇ ಪ್ರಾಕ್ಟಿಕಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಆ ಕಾನ್ಸೆಪ್ಟ್ ಏನ್ ಗೊತ್ತಾ? ಅದೇನೆ ಪಿರಮಿಡ್ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟ್. ಹಾಗಿದ್ರೆ ಪಿರಮಿಡ್ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಏನು? ನಿಮಗೆ ಪಿರಮಿಡ್ ಅಂತ ಹೇಳಿದ ತಕ್ಷಣ ನಿಮ್ ಕಣ್ಣು ಮುಂದೆ ಪಿರಮಿಡ್ ಆಕೃತಿ ಖಂಡಿತವಾಗ್ಲೂ ಬಂದಿರುತ್ತೆ. ಹೌದು, ಅದೇ ಪಿರಮಿಡ್ ಅನ್ನ ಆಧರಿಸಿ ಈ ಕಾನ್ಸೆಪ್ಟ್ ಅನ್ನ ರೆಡಿ ಮಾಡಿರೋದು. ಬಹಳಷ್ಟು ಜನರಿಗೆ ಇನ್ವೆಸ್ಟ್ ಮಾಡಬೇಕು ಅಂತ ಇರುತ್ತೆ, ಆದ್ರೆ ಎಲ್ಲಿ, ಹೇಗೆ, ಎಷ್ಟು ಅಂತ ಗೊತ್ತಿರಲ್ಲ. ಹಾಗಾಗಿ ತುಂಬಾ ಜನ ತಪ್ಪು ಮಾಡಿ ಕಷ್ಟಪಟ್ಟು ದುಡಿದ ದುಡ್ಡನ್ನೆಲ್ಲ ಕಳ್ಕೊಂಡ್ಬಿಡ್ತಾರೆ. ಆದ್ರೆ ಈ ಪಿರಮಿಡ್ ಶೈಲಿಯ ಹೂಡಿಕೆ ಪ್ಯಾಟರ್ನ್ ಅನ್ನ ನೀವು ತಿಳ್ಕೊಂಡ್ರೆ ಉತ್ತಮ ರಿಟರ್ನ್ಸ್ ಪಡೆಯೋದಕ್ಕೆ ಸಾಧ್ಯ ಆಗ್ಬೋದು, ಹಾಗೇನೆ ಲಾಸ್ ಆಗದಂತೆ ನೋಡ್ಕೊಳ್ಬಹುದು. ಪಿರಮಿಡ್ ಸ್ಟೈಲ್ ಆಫ್ ಹೂಡಿಕೆ ಹೇಗೆ ನೋಡಿ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬಂದಾಗ ಬಡವರು, ಮಧ್ಯಮ ವರ್ಗದವರು ಹಾಗೂ ಶ್ರೀಮಂತರು ಅಂತ 3 ಕೆಟಗರಿ ಇದೆ. ಅದರ ಅನುಸಾರವಾಗಿ ನೀವು ಯಾವ ಕೆಟಗರಿಯಲ್ಲಿ ಬರ್ತೀರಿ ಅನ್ನೋದನ್ನ ನೋಡಿ ಎಷ್ಟು ರಿಸ್ಕ್ ಹಾಗೂ ರಿಟರ್ನ್ಸ್ ಇರುತ್ತೆ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಬೇಕು. ಈ ಕಾನ್ಸೆಪ್ಟ್ ಅನ್ನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅದನ್ನ ನೀವೇ ಡಿಸೈಡ್ ಮಾಡಬಹುದು. ಪಿರಮಿಡ್ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಹೇಳ್ತೀನಿ, ಆದ್ರೆ ಇದು ಯಾವುದೇ ಹೂಡಿಕೆ ಸಲಹೆ ಅಲ್ಲ, ಕೇವಲ ಎಜುಕೇಶನ್ ಪರ್ಪಸ್ಗೋಸ್ಕರ ಮಾತ್ರ. ನೋಡಿ, ಆಗ್ಲೇ ಹೇಳಿದಂಗೆ ಇಲ್ಲಿ 3 ಕೆಟಗರಿ ಇದೆ. ಒಂದು ಬಡವರ್ಗ, ಅಂದ್ರೆ ಆರ್ಥಿಕವಾಗಿ ಬಡವರು, ಅಂದ್ರೆ ಮನೆ ಜೀವನ ನಿರ್ವಹಿಸೋದೇ ಕಷ್ಟ. ದುಡಿಯೋ ಹಣದಲ್ಲಿ ಮಾಡಿದ ಹೂಡಿಕೆ ಒಂದು ವೇಳೆ ಕೈ ಹಿಡಿದ್ರೆ ಆತನ ಕುಟುಂಬಕ್ಕೆ ಹಬ್ಬದ ಊಟ. ಹೂಡಿಕೆ ಡ್ಯಾಮೇಜ್ ಆಯ್ತು ಅಂತ ಹೇಳಿದ್ರೆ ಸಮಸ್ಯೆಗೆ ಸಿಕ್ಕಾಕೊಳ್ತಾರೆ. ಅಂದ್ರೆ ಕಡಿಮೆ ಹಣ ಇರುವಂತವ್ರು, ತಾವು ದುಡಿಯೋ ಹಣ ಅಲ್ಲಿಂದ ಅಲ್ಲಿಗೆ ಸಾಕಾಗುವಂತವ್ರು. ಈ ಕೆಟಗರಿಯವರು ದೊಡ್ಡ ಇನ್ವೆಸ್ಟ್ಮೆಂಟ್ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು 2ನೇ ಕೆಟಗರಿ ಅಂತ ಹೇಳಿದ್ರೆ ಮಧ್ಯಮ ವರ್ಗ ಅಥವಾ ಮಿಡ್ಲ್ ಕ್ಲಾಸ್. ಈ ಕೆಟಗರಿಯವರು ತಾವು ದುಡಿದ ಹಣದಲ್ಲಿ ಅಲ್ಪ ಸ್ವಲ್ಪ ಹಣ ಉಳಿಸೋರು, ಹಾಗೇನೆ ಸಣ್ಣ ಮಟ್ಟಿನ ರಿಸ್ಕ್ ತೆಗೆದುಕೊಳ್ಳುವಂತ ಕೆಪಾಸಿಟಿ ಕೂಡ ಇವರಿಗಿರುತ್ತೆ. ಒಂದ್ ವೇಳೆ ಸಮಸ್ಯೆ ಆದ್ರೂ ಕೂಡ ಅದರಿಂದ ಹೊರಬರೋದಕ್ಕೆ ಸಾಧ್ಯ, ಬಟ್ ಸ್ವಲ್ಪ ಟೈಮ್ ತೆಗೆದುಕೊಳ್ಳಬಹುದು. ಆದ್ರೆ ದೊಡ್ಡ ಸಮಸ್ಯೆ ಇವರಿಗೆ ಆಗ್ಲಿಕ್ಕಿಲ್ಲ. ಇನ್ನು 3ನೇವರು ಶ್ರೀಮಂತರು. ಈ ಕೆಟಗರಿಯವರು ಉಳ್ಳಂತಹ ವ್ಯಕ್ತಿಗಳು, ಎಷ್ಟು ಹಣ ಬೇಕಾದರೂ ಇನ್ವೆಸ್ಟ್ ಮಾಡುವಂತ ಕೆಪಾಸಿಟಿ ಇರುವಂತವರು, ಎಂಥದ್ದೇ ರಿಸ್ಕ್ ತೆಗೆದುಕೊಳ್ಳೋದು ಕೂಡ ರೆಡಿ ಇರ್ತಾರೆ. ಲಾಸ್ ಆದ್ರೂ ಕೂಡ ಒಂದು ವೇಳೆ ಅದರಿಂದ ಹೊರಬರುವಂತ ಆರ್ಥಿಕ ಸ್ಟೆಬಿಲಿಟಿ ಇವರ ಹತ್ರ ಇರುತ್ತೆ. ಈ 3 ಕೆಟಗರಿ ಎಕ್ಸಾಂಪಲ್ ಅನ್ನ ನೋಡಿಕೊಂಡು, ಅಂದ್ರೆ ಈ 3 ವರ್ಗದವರು ಎಲ್ಲೆಲ್ಲಿ ಹೂಡಿಕೆ ಮಾಡಬೇಕು, ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಪಿರಮಿಡ್ ಮಾದರಿಯನ್ನ ನಿಮಗೆ ತೋರಿಸ್ತಾ ವಿವರಿಸ್ತಾ ಹೋಗ್ತೀನಿ. ಸೊ ಈ ಹೂಡಿಕೆಯ ಸ್ಟ್ರಾಟಜಿಯನ್ನು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಹೂಡಿಕೆ ಮಾಡೋದ್ರ ಜೊತೆಗೆ ಲಾಸ್ ಆಗದಂತೆ ನೋಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯ ಇದೆ. ಸೊ ಈಗ ನಿಮಗೆ ಪಿರಮಿಡ್ ಅನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ನೋಡಿ, ಇದು ಇನ್ವೆಸ್ಟ್ಮೆಂಟ್ ಪಿರಮಿಡ್. ಸೊ ಈ ಪಿರಮಿಡ್ ಅನ್ನ ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಸೊ ಇಲ್ಲಿ ನಿಮಗೆ ಎಷ್ಟು ರಿಸ್ಕ್ ಆಪ್ಷನ್ ಇದೆ, ಈ 3 ವರ್ಗದವರು ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು, ಎಷ್ಟು ಹೂಡಿಕೆ ಮಾಡಬೇಕು, ಅಂದ್ರೆ ಎಷ್ಟು % ಹೂಡಿಕೆ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೂಕ್ಷ್ಮವಾಗಿ ಗಮನಿಸಿ. ಸ್ಟೆಪ್ 1, ಸೊ ಬೇಸ್ ನಲ್ಲಿರುವಂತ ಆಯ್ಕೆ, ಪಿರಮಿಡ್ ನ ಬೇಸ್ ಅನ್ನ ಗಮನಿಸಿ. ನೋಡಿ, ಇಲ್ಲಿ ಫಿಕ್ಸೆಡ್ ಡೆಪಾಸಿಟ್, ರೆಕರಿಂಗ್ ಡೆಪಾಸಿಟ್, PPF, ಪೋಸ್ಟ್ ಆಫೀಸ್ ಸ್ಕೀಮ್ಗಳು, ಸುಕನ್ಯಾ ಸಮೃದ್ಧಿ ಯೋಜನೆ, NSC ಇತ್ಯಾದಿ. ನೋಡಿ, ಇವುಗಳಿಗೆ ಸರ್ಕಾರನೇ ಗ್ಯಾರಂಟಿ, ಸೋವರಿನ್ ಗ್ಯಾರಂಟಿ ಅಂತ ಇದನ್ನ ಕರೀತಾರೆ. ಇದರಲ್ಲಿ ರಿಸ್ಕ್ ಕಡಿಮೆ, ರಿಟರ್ನ್ಸ್ ಕೂಡ ಕಡಿಮೆ. ಆದ್ರೆ ನಿಮ್ಮ ಹೂಡಿಕೆಗೆ ಸರ್ಕಾರನೇ ಗ್ಯಾರಂಟಿ ಆಗಿರೋದ್ರಿಂದ ನಿಮ್ಮ ಬಂಡವಾಳ ಸೇಫ್, ಜೊತೆಗೆ ಒಂದು ಮಟ್ಟಿನ ರಿಟರ್ನ್ಸ್ ಕೂಡ ಬರುತ್ತೆ. ಇದು ಈ 3 ಕೆಟಗರಿಯಲ್ಲಿ ಯಾರಿಗೆ ಸೂಟ್ ಆಗುತ್ತೆ ಹೇಳಿ? ಆರ್ಥಿಕವಾಗಿ ಸ್ವಲ್ಪ ಬಡವರಾಗಿರೋರಿಗೆ ಇದು ಸೂಕ್ತ. ಅಂದ್ರೆ ಅವರ ಬಂಡವಾಳಕ್ಕೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗೋದಿಲ್ಲ. ಅಂದ್ರೆ ಬಡ ಕುಟುಂಬದವರಿಗೆ ಇದು ತುಂಬಾ ಇಂಪಾರ್ಟೆಂಟ್. ಇನ್ನು 2ನೇ ಸ್ಟೆಪ್ಗೆ ಹೋಗೋಣ. ರಿಟರ್ನ್ಸ್ ಕೂಡ ಜಾಸ್ತಿ, ಹಾಗೇನೆ ಇದರಲ್ಲಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ. ಸರ್ಕಾರಿ ಬಾಂಡ್ಗಳು, ಚಿನ್ನದ ಮೇಲೆ ಹೂಡಿಕೆ, ಕಾರ್ಪೊರೇಟ್ ಡೆಪಾಸಿಟ್, ಬ್ಯಾಲೆನ್ಸ್ಡ್ ಮ್ಯೂಚುವಲ್ ಫಂಡ್, ಇದರಲ್ಲಿ
ತುಂಬಾ ದೊಡ್ಡ ಮಟ್ಟದ ರಿಸ್ಕ್ ಏನಿಲ್ಲ, ಬಂದ್ರೆ ಕೋಟಿ ಹೋದ್ರೆ ಕೋಟಿ ಅಂತದ್ದೇನಿಲ್ಲ. ಆದ್ರೆ ಮೊದಲನೇ ಆಪ್ಷನ್ಗೆ ನೀವು ಹೋಲಿಕೆ ಮಾಡಿದ್ರೆ ಒಂದು ಸ್ವಲ್ಪ ರಿಸ್ಕ್ ಇದರಲ್ಲಿ ಇದೆ. ಸೊ ಈ ಕೆಟಗರಿಯಲ್ಲಿ ಆರ್ಥಿಕವಾಗಿ ಬಡವರ್ಗದವರು ಹಾಗೇನೆ ಮಧ್ಯಮ ವರ್ಗದವರು ಸ್ವಲ್ಪ ಹೂಡಿಕೆ ಮಾಡಬಹುದು. ಮಧ್ಯಮ ವರ್ಗದವರು ಸ್ವಲ್ಪ ಹೆಚ್ಚಿಗೆನೆ ಹೂಡಿಕೆ ಮಾಡಬಹುದು. ರಿಟರ್ನ್ಸ್ ಕೂಡ ಮೊದಲನೇ ಆಪ್ಷನ್ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಬಟ್ ಬಡವರು ಒಂದು ಸ್ವಲ್ಪ ಮಿನಿಮಮ್ ಆಗಿ ಹೂಡಿಕೆ ಮಾಡಿದ್ರೆ ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ರಿಸ್ಕ್ ಫ್ಯಾಕ್ಟರ್. ಇನ್ನು ಮೂರನೇ ಸ್ಟೆಪ್ಗೆ ಹೋಗೋಣ. ರಿಯಲ್ ಎಸ್ಟೇಟ್, ಬ್ಲೂ ಚಿಪ್ ಸ್ಟಾಕ್ಗಳು, ಗ್ರೋತ್ ಮ್ಯೂಚುವಲ್ ಫಂಡ್. ನೋಡಿ, ಇಲ್ಲಿ ಬ್ಲೂ ಚಿಪ್ ಸ್ಟಾಕ್ಗಳು ಅಂತ ಬಂದಾಗ ದಿ ಬೆಸ್ಟ್ ಅಂತ ಅನ್ನಿಸೋ ಕಂಪನಿಗಳು ಅಂದ್ರೆ ಒಳ್ಳೆ ಫಿನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇರುತ್ತೆ, ಡಿವಿಡೆಂಡ್ ಕೂಡ ತುಂಬಾ ಚೆನ್ನಾಗಿ ಕೊಡ್ತಿರ್ತಾರೆ, ಸಾಲ ಹೆಚ್ಚಾಗಿ ಇರೋದಿಲ್ಲ, ಎಲ್ರಿಗೂ ಗೊತ್ತಿರುವಂತ ಕಂಪನಿಗಳು, ಏನೂ ಮುಚ್ಚುಮರೆ ಇರೋದಿಲ್ಲ ಇವರಲ್ಲಿ, ಒಳ್ಳೆ ಲೀಡರ್ಶಿಪ್ ಕೂಡ ಇರುತ್ತೆ ಅಂತಹ ಕಂಪನಿಗಳು. ರಿಯಲ್ ಎಸ್ಟೇಟ್ ಅಂತ ಹೇಳಿ ಬಂದಾಗ ಏರಿಳಿತಗಳು ಸ್ವಲ್ಪ ಜಾಸ್ತಿ ಇರುತ್ತೆ. ಕೃಷಿ ಜಮೀನು ಅಂತ ನೋಡಿದ್ರೆ ಉತ್ತಮ ಬೆಳವಣಿಗೆ ಕೂಡ ಇರುತ್ತೆ. ಸೊ ಇಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನೀವು ಇದರಲ್ಲಿ ಯಾವುದನ್ನಾದ್ರೂ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಇದರಲ್ಲೂ ಕೂಡ ಸ್ವಲ್ಪ ರಿಸ್ಕ್ ಇದ್ದೇ ಇದೆ. ಸೊ ಇಲ್ಲಿ ಮಧ್ಯಮ ವರ್ಗದವರು ಹೂಡಿಕೆ ಮಾಡಬಹುದು, ಆದ್ರೆ ಬಡ ವರ್ಗದವರಿಗೆ ಒಂದ್ ಸ್ವಲ್ಪ ಕಷ್ಟ ಆಗ್ಬೋದು. ರಿಯಲ್ ಎಸ್ಟೇಟ್ ಎಕ್ಸಾಂಪಲ್ ತಗೊಂಡ್ರೆ ಬಡವರು ಹೂಡಿಕೆ ಮಾಡಿದ್ರೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೆ, ನೋಡ್ಕೊಂಡು ಮುಂದುವರಿಬೇಕಾಗತ್ತೆ. ಲಾಭ ಪಡೆದುಕೊಳ್ಳೋಕೆ ನೋಡ್ಬೋದು, ಕೃಷಿ ಜಮೀನು ತೆಗೆದುಕೊಂಡು ಲೀಸ್ಗೆ ಕೊಡೋ ತರಹನೋ ಅಥವಾ ಇನ್ವೆಸ್ಟ್ ಮಾಡಿ ಅದರಿಂದ ಹಣ ಬರುವ ತರಹನೋ ಮಾಡ್ಬೋದು. ಇನ್ನು ಬ್ಲೂ ಚಿಪ್ ಸ್ಟಾಕ್ಗಳು ಓಕೆ, ಇದು ಬೀಳೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ. 2008ರಲ್ಲಿ ಕೊರೋನಾ ಟೈಮು, ರಷ್ಯಾ ಉಕ್ರೇನ್ ವಾರು, ಇಸ್ರೇಲ್ ಇರಾನ್ ವಾರು, ಇಂತಹ ಸಂದರ್ಭಗಳಲ್ಲೆಲ್ಲ ಒಂದ್ ಸ್ವಲ್ಪ ಏರುಪೇರಾಗುತ್ತೆ. ಬಟ್ ನೋಡ್ಕೊಂಡು ಹೂಡಿಕೆ ಮಾಡಬೇಕಾಗತ್ತೆ. ಸ್ಟಾಕ್ ಮಾರ್ಕೆಟ್ ಹೂಡಿಕೆ, ಮ್ಯೂಚುವಲ್ ಫಂಡ್ ಹೂಡಿಕೆ ಅಂತ ಹೇಳಿ ಬಂದಾಗ ಸೆಬಿ ರಿಜಿಸ್ಟರ್ಡ್ ತಜ್ಞರನ್ನ ಸಂಪರ್ಕಿಸಿ ಅದ್ರ ಬಗ್ಗೆ ಅಧ್ಯಯನ ಮಾಡಿ ಮುಂದುವರಿಯೋದು ಒಳ್ಳೆಯದು. ಸೊ ಇಲ್ಲಿ ಮಧ್ಯಮ ವರ್ಗದವರು ಹಾಗೇನೆ ಶ್ರೀಮಂತರು ಹೂಡಿಕೆ ಮಾಡಬಹುದು. ಆದ್ರೆ ಮಧ್ಯಮ ವರ್ಗದ ಕೆಟಗರಿಯವರು ಇಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಇನ್ವೆಸ್ಟ್ ಮಾಡಬಹುದು, ಯಾಕಂದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇನ್ನು ನಾಲ್ಕನೇ ಸ್ಟೆಪ್ ನೀವು ನೋಡಬಹುದು ಪಿರಮಿಡ್ ಅಲ್ಲಿ, ಅಪರೂಪದ ವಸ್ತುಗಳ ಮೇಲಿನ ಹೂಡಿಕೆ, ಅತಿ ಹೆಚ್ಚು ರಿಸ್ಕ್ ಇರುವಂತಹ ಷೇರುಗಳು, ಬಾಂಡ್ಗಳು, ಮ್ಯೂಚುವಲ್ ಫಂಡ್ಗಳು. ಆದ್ರೆ ಇಂತಹ ಆಯ್ಕೆಗಳಿಗೆ ನೀವು ಹೋಗ್ಬೇಕಾದ್ರೆ ಬಹಳ ಸ್ಟಡಿ ಮಾಡುವೆ ಹೋಗ್ಬೇಕಾಗತ್ತೆ, ಅಥವಾ ಸೆಬಿ ರಿಜಿಸ್ಟರ್ಡ್ ತಜ್ಞರನ್ನ ಸಂಪರ್ಕಿಸಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ಹಾಗಾಗಿ ಬಡವರ್ಗದ ಕೆಟಗರಿಯವರು ಆರ್ಥಿಕವಾಗಿ ಸ್ವಲ್ಪ ಸದೃಢರಾಗೋವರೆಗೂ ಇಲ್ಲಿ ಇನ್ವೆಸ್ಟ್ ಮಾಡದೇ ಇರೋದೇ ಉತ್ತಮ. ಮಧ್ಯಮ ವರ್ಗದ ಕೆಟಗರಿಯವರು ಒಂದು ಸಣ್ಣ ಮಟ್ಟಿನ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡಬಹುದು, ಅಂದ್ರೆ ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೋಬಹುದು. ಅದು ಕೂಡ ಒಂದು ಸ್ವಲ್ಪ ರಿಸರ್ಚ್ ಸ್ಟಡಿ ಅಥವಾ ಎಕ್ಸ್ಪರ್ಟ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ತಿಳ್ಕೊಂಡು ಹೂಡಿಕೆ ಮಾಡಬಹುದು. ಇನ್ನು ಶ್ರೀಮಂತರು ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ ಇನ್ವೆಸ್ಟ್ ಮಾಡಬಹುದು. ಸೊ ಇನ್ನು ಪಿರಮಿಡ್ನ ತುದಿ 5ನೇ ಸ್ಟೆಪ್, ಪೆನ್ನಿ ಸ್ಟಾಕ್ಸು, ಸ್ಮಾಲ್ ಕ್ಯಾಪ್ ಫಂಡ್ಗಳು, ಕಮಾಡಿಟಿ ಟ್ರೇಡಿಂಗು, ಸ್ಟಾರ್ಟ್ಅಪ್ ಕಂಪನಿಗಳಲ್ಲಿ ಹೂಡಿಕೆ ಇತ್ಯಾದಿ. ಇದು ತುಂಬಾ ರಿಸ್ಕ್ ಆಪ್ಷನ್. ಅಂದ್ರೆ ಇಲ್ಲಿ ಸಕ್ಸಸ್ ಆಗ್ಲೂಬಹುದು, ಫೇಲ್ ಆಗ್ಲೂಬಹುದು, ಏನ್ ಬೇಕಾದ್ರೂ ಆಗ್ಬಹುದು. ಓವರ್ ಆಲ್ ಇನ್ವೆಸ್ಟ್ಮೆಂಟ್ ಕೊಚ್ಕೊಂಡು ಹೋಗ್ಬೋದು ಅಥವಾ ಡಬಲ್ ಆದ್ರೂ ಕೂಡ ಆಗ್ಬಹುದು. ಇಲ್ಲಿ ಶ್ರೀಮಂತರು ಸಿಂಹಪಾಲನ್ನ ಹೂಡಿಕೆ ಮಾಡಬಹುದು. ಬಡವರು ಪಿರಮಿಡ್ನ ಈ ತುದಿಯನ್ನ ನೋಡದೇ ಇರೋದೇ ಬೆಸ್ಟ್. ಅಂದ್ರೆ ಇಲ್ಲಿ ಹೂಡಿಕೆ ಮಾಡೋದನ್ನ ಇಮ್ಯಾಜಿನ್ ಮಾಡೋದು ಕೂಡ ಕಷ್ಟ. ಆದ್ರೆ ಮಧ್ಯಮ ವರ್ಗದವರು ಸಹ ಸ್ವಲ್ಪ ಮಾತ್ರ ತಮ್ಮ ಜೀವನಕ್ಕೆ ತೊಂದರೆಯಾಗದಂತೆ, ಅಂದ್ರೆ ಖರ್ಚು ವೆಚ್ಚ ಉಳಿತಾಯ ಮಾಡಿದ ನಂತರ ಉಳಿಯಂತ ಸಣ್ಣ ಮೊತ್ತದ ಹಣವನ್ನ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಪ್ರಯತ್ನಿಸಬಹುದು. ಆದ್ರೆ ನೆನಪಿಟ್ಕೊಳ್ಳಿ, ಇಲ್ಲಿ ರಿಸ್ಕ್ ತುಂಬಾನೇ ಜಾಸ್ತಿ ಇದೆ. ಯಾಕೆ ಅಂತ ಹೇಳಿದ್ರೆ ಇಂತಹ ಟ್ರೇಡಿಂಗು ಅಥವಾ ಪೆನ್ನಿ ಸ್ಟಾಕ್ ಮೇಲೆ ಹೂಡಿಕೆ ಅಥವಾ ಸ್ಟಾರ್ಟ್ಅಪ್ಗಳಲ್ಲಿ ಹೂಡಿಕೆ ಮಾಡೋದು ಇದೆಯಲ್ಲ, ಇದು ಒಂದು ರೀತಿಯ ಜೂಜು ಆಡಿದ ರೀತಿನೇ. ಇದರ ಮೇಲೆ ನೀವು ಏನೂ ಕೂಡ ಗೆಸ್ ಮಾಡೋದಿಕ್ಕಾಗಲ್ಲ, ಟ್ರ್ಯಾಕ್ ರೆಕಾರ್ಡ್ಸ್ ಇರೋದಿಲ್ಲ. ಇಂಥದ್ರಲ್ಲಿ ಹಣ ಹೋದ್ರೂ ಪರವಾಗಿಲ್ಲ, ನನ್ನ ಹತ್ರ ಬೇಕಾದಷ್ಟಿದೆ ಅನ್ನೋರು ಮಾತ್ರ ರಿಸ್ಕ್ ತಗೊಂಡು ಹೂಡಿಕೆ ಮಾಡಬಹುದು. ಜೊತೆಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ಸೆಬಿ ರಿಜಿಸ್ಟರ್ಡ್ ತಜ್ಞರನ್ನು ಸಂಪರ್ಕಿಸಿ ಅವರಿಂದ ಸಲಹೆ ಪಡೆದು ಹೂಡಿಕೆ ಮಾಡೋದು ಸೂಕ್ತ. ಸೊ ಇದು ಪಿರಮಿಡ್ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟ್. ಇದನ್ನ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದು ಮರ, ಸೊ ಬುಡ ಗಟ್ಟಿ ಇರುತ್ತೆ, ಹಾಗೇನೆ ತುದಿಗೆ ಹೋದಂತೆ ಮರದ ಬಲ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲೂ ಕೂಡ ಅಷ್ಟೇನೆ, ಬುಡದಲ್ಲಿ ರಿಸ್ಕ್ ಕಡಿಮೆ, ರಿಟರ್ನ್ಸ್ ಕೂಡ ಕಡಿಮೆ, ಬಂಡವಾಳವೂ ಸೇಫು. ಆದ್ರೆ ಪಿರಮಿಡ್ನ ಮೇಲೆ ಹೋದಂತೆಲ್ಲ ರಿಸ್ಕ್ ಜಾಸ್ತಿ ಆಗ್ತಾನೆ ಹೋಗುತ್ತೆ, ರಿಟರ್ನ್ಸ್ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆದ್ರೆ ನೆನಪಿಟ್ಕೊಳ್ಳಿ, ಗಾಳಿ ಬಂದಾಗ ಮರದ ತುದಿ ವಾಲ್ತಾ ಇರುತ್ತೆ, ಹುಷಾರಾಗಿರಿ. ಹಾಗಿದ್ರೆ ಈಗ ನೀವು ಕೇಳ್ಬೋದು, ಈ ಪಿರಮಿಡ್ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟ್ ಬಗ್ಗೆ ನಮಗೆ ಗೊತ್ತಾಯ್ತು, ಬಟ್ ಯಾವ ಕೆಟಗರಿಯವರು ಎಲ್ಲೆಲ್ಲಿ ಎಷ್ಟು ಹೂಡಿಕೆ ಮಾಡಬಹುದು ಅಂತ ಆ ಪರ್ಸೆಂಟೇಜ್ ಲೆಕ್ಕಾಚಾರವನ್ನು ನಾನು ನಿಮಗೀಗ ಕೊಡ್ತೀನಿ. ಇಲ್ಲಿ ಯಾರು ಎಲ್ಲಿ ಬೇಕಾದ್ರೂ ಹೂಡಿಕೆ ಮಾಡಬಹುದು, ಯಾರೂ ಕೇಳಲ್ಲ, ಆದ್ರೆ ನೋಡ್ಕೊಂಡು ಹೂಡಿಕೆ ಮಾಡಬೇಕಾಗುತ್ತೆ. ಬಟ್ ಎಷ್ಟು ಹೂಡಿಕೆ ಮಾಡಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಸೊ ಈಗ ನಾನು ಅದನ್ನ ಹೇಳ್ತೀನಿ. ಶ್ರೀಮಂತರು ಟಾಪ್ ಕೆಟಗರಿಯಲ್ಲಿ, ಅಂದ್ರೆ ಪಿರಮಿಡ್ನ ತುದಿಯಲ್ಲಿ 80% ಹೂಡಿಕೆ ಮಾಡಬಹುದು. ಅಲ್ಲಿ ರಿಸ್ಕ್ ತುಂಬಾನೇ ಇದೆ, ಬಟ್ ಶ್ರೀಮಂತರಾಗಿರೋದ್ರಿಂದ ಅವ್ರ ಹತ್ರ ಬಹಳಷ್ಟು ದುಡ್ಡಿರುತ್ತೆ. ಹಾಗಾಗಿ ಒಂದು ವೇಳೆ ಲಾಸ್ ಆದ್ರೂ ಕೂಡ ಅದನ್ನ
ತಡೆದುಕೊಳ್ಳುವಂತ ಶಕ್ತಿ ಅವರ ಹತ್ರ ಇರುತ್ತೆ. ಸೊ ಅದರ ಜೊತೆಗೇನೆ ಶ್ರೀಮಂತರು ರಿಸ್ಕ್ ಇಲ್ಲದೆ ಇರುವಂತ ಕೆಳಗಡೆ ಬರುವಂತ ಬೇರೆ ಯಾವುದೇ ಸ್ಟೆಪ್ಗಳಲ್ಲೂ ಕೂಡ ಎಷ್ಟು ಬೇಕಾದ್ರೂ ಇನ್ವೆಸ್ಟ್ ಮಾಡಬಹುದು. ಇನ್ನು ಮಧ್ಯಮ ವರ್ಗದವರು ಇಲ್ಲಿ ನೆನಪಿಟ್ಕೊಳ್ಳಿ, ತಾವು ಹೂಡಿಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿರುವಂತಹ ಹಣದಲ್ಲಿ ನಾನು ಪರ್ಸೆಂಟೇಜ್ ಹೇಳ್ತಾ ಇರೋದು. ಟಾಪ್ ನಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ, ಹಾಗಾಗಿ ಇಲ್ಲಿ ಮಧ್ಯಮ ವರ್ಗದವರು 10% ನಷ್ಟು ಇನ್ವೆಸ್ಟ್ ಮಾಡಿದ್ರೆ ಸಾಕು. ಇನ್ನು ಮೀಡಿಯಂ ರಿಸ್ಕ್ ಇರುವಂತಹ ಜಾಗದಲ್ಲಿ 80% ಅನ್ನ ಅವರು ಡಿವೈಡ್ ಮಾಡ್ಕೊಳ್ಬಹುದು. ರಿಸ್ಕ್ ಇಲ್ಲದೆ ಇರುವಂತಹ ಬಾಟಮ್ ನಲ್ಲಿ, ಅಂದ್ರೆ ಆಗ್ಲೇ ಹೇಳಿದ್ನಲ್ಲ, FD, PPF, ಸರ್ಕಾರದ ಸ್ಕೀಮ್ಗಳು, RD, ಇಲ್ಲಿ ಉಳಿದಂತ 10% ಅನ್ನ ಹೂಡಿಕೆ ಮಾಡಬಹುದು. ಸೊ ನಾನಿಲ್ಲಿ ಹೇಳ್ತಾ ಇರೋದು ಓವರ್ ಆಲ್ ಹೂಡಿಕೆ ಎಷ್ಟಿದೆಯೋ ಅದರ ಮೇಲೆ ಪರ್ಸೆಂಟೇಜ್ ಹೇಳ್ತಾ ಇರೋದು. ಫಾರ್ ಎಕ್ಸಾಂಪಲ್, ನೀವು 10,000 ರೂಪಾಯಿ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದರಲ್ಲಿ 10% ಅಂತ ಹೇಳಿದ್ರೆ 1,000 ರೂಪಾಯಿಯನ್ನ ರಿಸ್ಕ್ ಇರುವಂತ ಜಾಗದಲ್ಲಿ ಹಾಕಬಹುದು. ಇನ್ನು 1,000 ರೂಪಾಯಿನ ಬಾಟಮ್ ಅಲ್ಲಿ, ಕೆಳಗಡೆ ಇರುವಂತ ರಿಸ್ಕ್ ಇಲ್ಲದೆ ಇರುವಂತ ಸೇಫೆಸ್ಟ್ ಝೋನ್ ಅಲ್ಲಿ ಇನ್ವೆಸ್ಟ್ ಮಾಡಬಹುದು. ಉಳಿದ 80% ಅಂದ್ರೆ 8,000 ರೂಪಾಯಿನ ಮಿಡ್ಲ್ ಅಲ್ಲಿ ನೀವೆಲ್ಲಾದ್ರೂ ಇನ್ವೆಸ್ಟ್ ಮಾಡಬಹುದು. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ದುಡಿಯುವಂತಹ ಹಣ ಅಥವಾ ನಿಮ್ಮ ಹತ್ರ ಇರುವಂತಹ ಹಣದಲ್ಲಿ 100% ಅಲ್ಲಿ ಡಿವೈಡ್ ಮಾಡಿರೋದಲ್ಲ, ನೀವು ಇನ್ವೆಸ್ಟ್ ಮಾಡಬೇಕು, ಹೂಡಿಕೆ ಮಾಡಬೇಕು ಅಂತ ಹೇಳಿ ಎಷ್ಟು ಹಣವನ್ನ ಎತ್ತಿಟ್ಟಿರ್ತೀರೋ ಅದರಲ್ಲಿ ಈ ಪರ್ಸೆಂಟೇಜ್ ಅನ್ನ ಹೇಳ್ತಾ ಇರೋದು. ಸೊ ಇನ್ನು ಬಡವರು ಅಂತ ಹೇಳಿ ನೋಡಿದ್ರೆ, ಇವರು ರಿಸ್ಕಿ ಆಪ್ಷನ್ ಕಡೆ ತಲೆನೂ ಹಾಕಬಾರದು. ಅಂದ್ರೆ ಪಿರಮಿಡ್ ನ ತುತ್ತ ತುದಿಗೆ ಅಲ್ಲಿ ಏನಿದೆ ಅದರ ಮೇಲೆ ಇನ್ವೆಸ್ಟ್ ಮಾಡದೇ ಇರೋದು ತುಂಬಾ ಒಳ್ಳೇದು. ಆರ್ಥಿಕವಾಗಿ ಅವರು ಸದೃಢರಾದ ನಂತರ ಇನ್ವೆಸ್ಟ್ ಮಾಡಬಹುದು. ಒಂದು ವೇಳೆ ಅವರು ಕೂಡ ನಾವೇನಾದ್ರು ಪೆನ್ನಿ ಸ್ಟಾಕ್ ಮೇಲೆ ಹೂಡಿಕೆ ಮಾಡಬೇಕು, ರಿಸ್ಕ್ ತಗೊಳ್ತೀನಿ ಅಂತ ಹೇಳಿದ್ರು ಕೂಡ 4-5% ಮಾತ್ರ ಮಾಡಬೇಕು. ಈಗ 10,000 ರೂಪಾಯಿ ನೀವು ಹೂಡಿಕೆ ಮಾಡ್ತೀರಿ ಅಂತ ಹೇಳಿ ಬಂದ್ರೆ ಒಂದು 400-500 ರೂಪಾಯಿ ಇಲ್ಲಿ ಹೂಡಿಕೆ ಮಾಡಿ ರಿಸ್ಕ್ ತಗೊಳ್ಬಹುದು, ಅದಕ್ಕಿಂತ ಜಾಸ್ತಿ ರಿಸ್ಕ್ ತಗೋಬಾರ್ದು. ಸೊ ಹಾಗಿದ್ರೆ ನಾವೆಲ್ಲಿ ಹೂಡಿಕೆ ಮಾಡಬೇಕು ಅಂತ ನೀವು ಕೇಳಿದ್ರೆ 90% ಅನ್ನ ಪಿರಮಿಡ್ ನ ಬಾಟಮ್ ಅಂದ್ರೆ ಸೇಫೆಸ್ಟ್ ಝೋನ್ ಕಾಣ್ತಿದೆಯಲ್ಲ ಅಲ್ಲಿ ಹಾಕೋದು ಸೂಕ್ತ. ಯಾಕಂದ್ರೆ ಇಲ್ಲಿ 90% ಹಣ ನೀವು ಹಾಕಿದ್ರು ಕೂಡ ಏನೇ ಆದ್ರೂ ಸರ್ಕಾರನೇ ಗ್ಯಾರಂಟಿ, ಹಣಕ್ಕೆ ಯಾವುದೇ ರೀತಿಯಾದಂತ ಪ್ರಾಬ್ಲಮ್ ಆಗೋದಿಲ್ಲ, ರಿಟರ್ನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ನೋಡಿದ್ರಲ್ಲ, ಇದು ಪಿರಮಿಡ್ ಸ್ಟೈಲ್ ಆಫ್ ಇನ್ವೆಸ್ಟ್ಮೆಂಟ್. ಹೀಗೆ ನೀವು ಹೂಡಿಕೆ ಮಾಡಬಹುದು. ಇಲ್ಲಿ ನಿಮ್ಮ ಕೆಟಗರಿಯನ್ನ ನೀವೇ ಸೆಲೆಕ್ಟ್ ಮಾಡಿ ಹೂಡಿಕೆಯನ್ನ ಮಾಡಬಹುದು. ಇನ್ನು ನೀವೇನಾದ್ರೂ ಬಿಸ್ನೆಸ್ ಆರಂಭಿಸಬೇಕು ಅಂದ್ರೆ ಅಥವಾ ಕೃಷಿ ಮಾಡಿ ಸಕ್ಸಸ್ ಆಗಬೇಕು ಅಂದ್ರೆ, ವೈಯಕ್ತಿಕ ಹಣಕಾಸಿನ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಈಗಲೇ ಬಾಸ್ವಾಲಾ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಇಲ್ಲಿ ಬಿಸ್ನೆಸ್ ಅಷ್ಟೇ ಅಲ್ಲ, ಕೃಷಿ, ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ 500ಕ್ಕೂ ಹೆಚ್ಚು ಕೋರ್ಸ್ಗಳಿವೆ. ಅದು ಕೂಡ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ಕಂಪ್ಲೀಟ್ ಆಕ್ಸೆಸ್ ಪಡಿಬಹುದು. ಇಲ್ಲಿ ಯಾರ್ಯಾರು ಸಕ್ಸಸ್ ಆಗಿದಾರಲ್ಲ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಚಾನೆಲ್ ಬಯೋದಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಕನ್ನಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಸ್ವಾಲಾ, ಬಿ ದ ಬಾಸ್.